ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ತುಂಬ ದಿನ ಆಗಿತ್ತು ಲಾಗ್ ಕೂಡ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಸಡನ್ಲಿ ಗೋಪಿಯವ್ರು ಡಿಸೈಡ್ ಮಾಡಿದ್ರು ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಒಂದು ಲಾಗ್ ಇರಲಿ ಅಂದ್ಬಿಟ್ಟು ಆವಾಗ ಸ್ವಲ್ಪ ವೀಡಿಯೋನ ಕ್ಲಿಕ್ ಮಾಡಿದ್ವಿ. ಇದು ಕಾವೇರಿ ಹೊಳೆ. ಇದಾದಮೇಲೆ ನೆಕ್ಸ್ಟು ಕೊಳ್ಳೇಗಾಲ ಬಂತು, ಸ್ಟಾಪು ಇಳಿದು ನಾವು ಡೈರೆಕ್ಟು ಬಸ್ಸು ಬಿಡ್ದಿಲೇ ಮಲೆ ಮಹದೇಶ್ವರಂಗೆ ಹತ್ತಿರಲಿಲ್ಲ. ಸೊ ಕೊಳ್ಳೇಗಾಲದಲ್ಲಿ ಇಳಿದು ಅಲ್ಲಿಂದ ಮತ್ತೆ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹತ್ತು 2 ಬಸ್ಸು ಚೇಂಜ್ ಮಾಡ್ದು. ನಾವು ಬೈಕಲ್ಲಿ ಹೋಗಿದ್ದೋ, ಬೈಕ್ ತೊಗೊಂಡೋಗಿ ಬಿಡ್ದಿಲ್ಲ ಹಾಕ್ಬಿಟ್ಟು ಮತ್ತು ಹೊರಟ್ವಿ. ಸೊ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಬಂದು ಇಳಿದ್ವಿ. ಅಲ್ಲಿ ಇಳಿದಾದ್ಮೇಲೆ ಅಷ್ಟೇ ಇದೇನು ಜನ ಏನೂ ಅಷ್ಟೊಂದು ರಶ್ ಇರಲಿಲ್ಲ. ಹಾಗೆ ಸ್ವಲ್ಪ ವೀಡಿಯೋ ಮಾಡಿದೆ, ನೋಡ್ಬೋದು. ಇದು ಎಂಟ್ರೆನ್ಸಲ್ಲಿ ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡೆ. 2:15 ಜನ ಏನು ಅಷ್ಟೊಂದಿಲ್ಲ. ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಿನಗೆ ಹೌದಾ? ಜನ ರಶ್ ಇದ್ದಿದ್ರೆ ಅಪ್ಪನ್ನ ಕೂಡ ಎತ್ಕೋಬೇಕಾಯಿತು. ಜನ ಯಾರೂ ಇರಲಿಲ್ಲ ಅಂತ ಅಪ್ಪನೂ ಕೂಡ ಆಟ ಆಡಿಕೊಂಡು ಒಳಗಡೆ ಹೋಗಿ ಕ್ಲೀನಾಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೊ ಇದು ಪಿತೃಪಕ್ಷ ಅಂತಲೇ ಜನ ಜಾಸ್ತಿ ಇರಲಿಲ್ಲ ಅಂತ ಅನಿಸುತ್ತೆ. ಮೇ ಬಿ ದರ್ಶನ ಎಲ್ಲ ಮುಗೀತು. ಜನ ಜಾಸ್ತಿ ಇರಲಿಲ್ಲ ಅನ್ನೋ ಕಾರಣದಿಂದ ಬೇಗ ದರ್ಶನ ಮುಗೀತು. ದರ್ಶನ ಕ್ಲೀನಾಗೂ ಆಯಿತು, ಚೆನ್ನಾಗೂ ಆಯಿತು. ಸೊ ಎಷ್ಟೊತ್ತು ಬೇಕೋ ಅಷ್ಟೊತ್ತು ನೋಡಿಕೊಂಡು 1/4 ಗಂಟೆ ಬಂದ್ವಿ. ಈಗ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಬೆಂಗಳೂರು ಬಸ್ ಇತ್ತು. ಸೊ ಹತ್ಕೊಂಡು ಎಲ್ಲ ತುಂಬ ಗಂಟೆ ಕಾಯ್ತಾ ಇದ್ದಾರೆ. ಅಪ್ಪ ವಯಸ್ಸು ತಿಂತಿದ್ದಾನೆ. ಟೈಮ್ ಬಂದಾಗಲೇ 7:15 ಚನ್ನಪಟ್ಟಣದಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ. ಟೀ ಕಾಫಿ ಅಥವಾ ಏನೋ ಸ್ನ್ಯಾಕ್ಸ್ ತೊಗೋಬೋದು ಅಂತ ಅಂದ್ಬಿಟ್ಟು ಈಗ ಮನೆಗೆ ಬಂದು ಬಿಡ್ದಿಗೆ ಬಂದು ಇಳಿದಾಗ 7:45 ಆಗಿತ್ತು. ಮೇ ಬಿ ಅಲ್ಲಿಂದ ಬಂದು ಬಸ್ ಸ್ಟ್ಯಾಂಡಿಗೆ ಬೈಕು ಸ್ಕೂಟಿ ನಿಲ್ಲಿಸ್ಬಿಟ್ಟು ಬಂದಿದ್ವಲ್ಲ, ತಗೊಂಡು ಮನೆಗೆ ಈಗ ಬಂದು ಏನಾರ ತಿಂತೀರಾ ಅಂದರು. ಸೊ ನಮಗೇನೋ ತಿನ್ನಬೇಕು ಅಂತ ಏನೂ ಅನ್ನಿಸ್ತಾ ಇಲ್ಲ. ಫಸ್ಟ್ ಮನೆಗೆ ಹೋಗಿ ರೆಸ್ಟ್ ಮಾಡಿದ್ರೆ ಸಾಕು ಅನ್ನಿಸ್ತಾಯಿತ್ತು. ಸೊ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಿದ್ರೆ ಹೀಗೆ ಅಲ್ವಾ. ಸೊ ಬಸ್ಸಲ್ಲಿ ಅಂತಲ್ಲ, ಯಾವ್ದ್ರಲ್ಲಿ ಟ್ರಾವೆಲ್ ಮಾಡಿದ್ರು ಅಷ್ಟೇ, ಎಲ್ಲಾದರೂ ಸ್ವಲ್ಪ ಲಾಂಗ್ ಹೋಗಿ ಬಂದು ಜರ್ನಿ ಅಂದರೆ ಏನಾದ್ರು ಒಂಥರ ಸ್ವಲ್ಪ ಸುಸ್ತಾಗೋ ಥರ ಈ ಥರ ಫೀಲ್ ಆಗ್ತಾ ಇರುತ್ತೆ. ಏನೂ ತಿನ್ನೋ ಮೂಡಲ್ಲಿ ಇರಲಿಲ್ಲ. ಸೊ ಮಧ್ಯೆ ಅದು ಇದು ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ದೆ ಜಾಸ್ತಿ ಆಗಿತ್ತು. ಇನ್ನು ಈಗ ಏನಾದ್ರು ತಗೊಟ್ಬಿಟ್ರೆ ಪಾಪು ಎಲ್ಲಿ ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು ಬೇಡ ಅಂದ್ಬಿಟ್ಟು ಬಂದೆ. ಪಾಪುಗೆ ಡ್ರೆಸ್ ಚೇಂಜ್ ಮಾಡಿದೆ. ಆಚೆ ಅವ್ರ ಅಜ್ಜಿ ತಾತನ ಹತ್ರ ಇದ್ದಾನೆ. ರೈಸ್ಗಾಗಿ ಇಟ್ಟಿದ್ದೀನಿ. ಬಂದ ತಕ್ಷಣ ಕಾಲು ಕೈ ತೊಳ್ಕೊಂಡು ಒಳಗೆ ಬಂದು ರೈಸ್ಗೆ ಇಟ್ಟಿದ್ದೀನಿ. ಸೊ ಈಗ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿ ರೆಸ್ಟ್ ಮಾಡಬೇಕು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡುವ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ನೀವೇ ನಮ್ಮ ಚಾನಲ್ನ ಫಸ್ಟು ವೀಡಿಯೋಸ್ನ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಮಿನಿ ಲಾಗ್ನ ಇಲ್ಲಿಗೆ, ಇದು ನನ್ನ ಫಸ್ಟ್ ಮಿನಿ ಲಾಗ್. ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಮತ್ತೊಂದು ಲಾಗ್ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.